ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. 2026ನೇ ವರ್ಷ ಮೀನರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಇದು ಸುಮ್ಮನೆ ಒಂದು ಸಾಮಾನ್ಯ ವರ್ಷ ಅಲ್ಲ. ಇದೊಂದು ಬದಲಾವಣೆಯ, ಒಂದು ಪರಿವರ್ತನೆಯ ದೊಡ್ಡ ವರ್ಷ ಅಂತನೇ ಹೇಳ್ಬೋದು. ಹಾಗಾದ್ರೆ ಈ ವರ್ಷವನ್ನ ಹೇಗೆ ಎದುರಿಸಬೇಕು? ಇದರಲ್ಲಿ ಯಾವೆಲ್ಲ ಅವಕಾಶಗಳು ಅಡಗಿವೆ? ಬನ್ನಿ, ಇದರ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳೋಣ. ನೋಡಿ, 2026ನೇ ವರ್ಷದ ಸಂಪೂರ್ಣ ಸಾರಾಂಶವೇ ಈ ಒಂದು ವಾಕ್ಯದಲ್ಲಿದೆ. ಇದು ಕೇವಲ ಹೊರಗಿನ ಬದಲಾವಣೆಗಳ ಬಗ್ಗೆ ಅಲ್ಲ, ಬದಲಿಗೆ ನಮ್ಮೊಳಗೆ ನಾವು ನೋಡಿಕೊಳ್ಳುವ, ಅಂದ್ರೆ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿದೆಯಲ್ಲ, ಅವು ನಮ್ಮ ಕೆರಿಯರ್ಗೆ ಒಂದು ಸ್ಥಿರತೆ, ಸಂಬಂಧಗಳಿಗೆ ಒಂದು ಗಟ್ಟಿತನ, ಜೊತೆಗೆ ವೈಯಕ್ತಿಕವಾಗಿ ಒಂದು ಸ್ಪಷ್ಟತೆ, ಹೀಗೆ ದೀರ್ಘಕಾಲದ ಒಳ್ಳೆ ಫಲಿತಾಂಶಗಳನ್ನು ಕೊಡುತ್ತೆ. ಸರಿ, ಹಾಗಾದ್ರೆ ಈ ವರ್ಷದ ಒಟ್ಟಾರೆ ಸ್ವರೂಪ ಹೇಗಿದೆ ಅಂತ ಶುರು ಮಾಡೋಣ. ನೋಡಿ, ಇದು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ವರ್ಷ. ಆದರೆ ಅದಕ್ಕೆ ಪ್ರತಿಯಾಗಿ ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ದೊಡ್ಡ ಮಟ್ಟದ ಅವಕಾಶಗಳನ್ನೇ ಉಡುಗೊರೆಯಾಗಿ ಕೊಡುತ್ತೆ. ಹಾಗಿದೆ, ಈ ದೊಡ್ಡ ಬದಲಾವಣೆಯ ಹಿಂದೆ ಇರೋ ಅಸಲಿ ಶಕ್ತಿ ಯಾವುದು? ಅದೆಲ್ಲವೂ ನಮ್ಮ ಪ್ರಮುಖ ಗ್ರಹಗಳ ಸಂಚಾರದ ಮೇಲೆ ನಿಂತಿದೆ. ಈ ವರ್ಷ ಏನೇನ್ ನಡೆಯುತ್ತೆ ಅನ್ನೋದನ್ನ ರೂಪಿಸೋದೇ ಈ ಗ್ರಹಗಳ ಶಕ್ತಿ. ಈಗ ಈ ಸ್ಲೈಡ್ ನೋಡಿ. ಇಲ್ಲಿ ಪ್ರಮುಖ ಗ್ರಹಗಳ ಪ್ರಭಾವವನ್ನ ಸ್ಪಷ್ಟವಾಗಿ ಕೊಟ್ಟಿದೆ. ಮೊದಲನೇದಾಗಿ ಶನಿ ನಿಮ್ಮದೇ ರಾಶಿಯಲ್ಲಿರ್ತಾನೆ. ಅಂದ್ರೆ ಇದು ಸಾಡೆಸಾತಿಯ ಮಧ್ಯದ ಹಂತ. ಇದು ಸವಾಲಿನ ಸಮಯ. ಆದ್ರೆ ಅದೇ ಸಮಯದಲ್ಲಿ ವರ್ಷದ ಮಧ್ಯದಲ್ಲಿ ಗುರುಗ್ರಹ ಉಚ್ಚಸ್ಥಾನಕ್ಕೆ ಬರ್ತಾನಲ್ಲ, ಅದು ತುಂಬಾನೇ ಮುಖ್ಯವಾದ ಮತ್ತು ಒಳ್ಳೆ ಬದಲಾವಣೆ ತರುವಂಥದ್ದು. ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಈ ಗ್ರಹಗಳ ಪ್ರಭಾವವನ್ನ ನಾವು 2 ಪಾತ್ರಗಳ ಮೂಲಕ ಅರ್ಥ ಮಾಡ್ಕೋಬಹುದು. ಒಂದು ಕಡೆ ಶನಿ, ಒಬ್ಬ ಕಠಿಣ ಆದ್ರೂ ನ್ಯಾಯ ಹೇಳೋ ಟೀಚರ್ ಇದ್ದ ಹಾಗೆ, ಶಿಸ್ತಿನಿಂದ ಕಷ್ಟಪಟ್ಟು ದುಡಿಯೋ ಹಾಗೆ ಮಾಡಿ ನಮ್ಮನ್ನ ಬೆಳೆಸ್ತಾನೆ. ಇನ್ನೊಂದು ಕಡೆ ಗುರು, ಈತ ಒಬ್ಬ ದೈವಿಕ ರಕ್ಷಕ, ಯಾವಾಗ್ಲೂ ನಮ್ ಜೊತೆಗಿದ್ದು ರಕ್ಷಣೆ ಕೊಡ್ತಾ ಹೊಸ ಅವಕಾಶಗಳನ್ನ ಸೃಷ್ಟಿ ಮಾಡ್ತಾನೆ. ಸರಿ, ಈ ಗ್ರಹಗಳ ಶಕ್ತಿ ನಮ್ಮ ಜೀವನದ ಮುಖ್ಯ ಭಾಗಗಳಾದ ಕೆರಿಯರ್, ಹಣಕಾಸು ಮತ್ತು ಸಂಬಂಧಗಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ ಈಗ ನೋಡೋಣ. 2026ರಲ್ಲಿ ವೃತ್ತಿ ಜೀವನದಲ್ಲಿ ಒಂದು ಕ್ಲಿಯರ್ ಟರ್ನಿಂಗ್ ಪಾಯಿಂಟ್ ಇದೆ. ವರ್ಷದ ಮೊದಲ ಭಾಗ ಅಂದ್ರೆ ಜನವರಿಯಿಂದ ಮೇವರೆಗೆ ತುಂಬಾನೇ ಒತ್ತಡ ಇರುತ್ತೆ. ಇಲ್ಲಿ ಶಿಸ್ತು ಮತ್ತೆ ಪ್ರಾಮಾಣಿಕತೆ ತುಂಬಾ ಮುಖ್ಯ. ಅದಾದ್ಮೇಲೆ ಅಂದ್ರೆ ಜೂನ್ ನಂತರ ಹೊಸ ಅವಕಾಶಗಳ ಅಲೆನೇ ಬರುತ್ತೆ. ವಿಶೇಷವಾಗಿ ಟೀಚಿಂಗ್, ಕನ್ಸಲ್ಟಿಂಗ್, ಆನ್ಲೈನ್ ಕೆಲ್ಸ ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿ ಇರೋರಿಗೆ ಇದು ತುಂಬಾನೇ ಒಳ್ಳೆ ಸಮಯ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ ವರ್ಷದ ಮೊದಲರ್ಧದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಬಹುದು. ಆರೋಗ್ಯಕ್ಕೋ ಪ್ರಯಾಣಕ್ಕೋ ಅಂತ ಪ್ಲಾನ್ ಇಲ್ದ ಖರ್ಚುಗಳು ಬರಬಹುದು. ಹಾಗಾಗಿ ಊಹಾತ್ಮಕ ಹೂಡಿಕೆಗಳಿಂದ ದೂರ ಇದ್ರೆ ಒಳ್ಳೇದು. ಆದರೆ ಜುಲೈ ತಿಂಗಳಿಂದ ಪರಿಸ್ಥಿತಿ ಬದಲಾಗತ್ತೆ. ಆರ್ಥಿಕವಾಗಿ ಸುಧಾರಣೆ ಕಾಣುತ್ತೆ. ಎಲ್ಲೋ ನಿಂತೋಗಿದ್ದ ಹಣ ವಾಪಸ್ ಬರೋ ಸಾಧ್ಯತೆ ಇದೆ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭವೂ ಸಿಗಬಹುದು. ಹಾಗಾಗಿ ಪ್ಲಾನ್ ಮಾಡಿ ಉಳಿತಾಯ ಮಾಡೋದು ತುಂಬಾ ಮುಖ್ಯ ಆಗತ್ತೆ. ಸಂಬಂಧಗಳ ವಿಚಾರದಲ್ಲಿ ಈ ವರ್ಷ 2 ಬೇರೆ ಬೇರೆ ಚಿತ್ರಣಗಳನ್ನ ಕೊಡುತ್ತೆ. ಮದುವೆ ಆಗದೇ ಇರೋರ್ಗೆ ಜುಲೈ ನಂತರ ವಿವಾಹ ಯೋಗ ತುಂಬಾ ಸ್ಟ್ರಾಂಗ್ ಆಗಿದೆ. ಆದ್ರೆ ಶನಿಯ ಪ್ರಭಾವದಿಂದ ಸ್ವಲ್ಪ ತಡ ಆಗಬಹುದು. ಇನ್ನು ಮದುವೆ ಆಗಿರೋ ದಂಪತಿಗಳಿಗೆ ಸ್ವಲ್ಪ ಮಟ್ಟಿಗೆ ಭಾವನಾತ್ಮಕ ಅಂತರ ಬರೋ ಸಾಧ್ಯತೆ ಇದೆ. ಅದಕ್ಕೆ ಕಮ್ಯುನಿಕೇಷನ್ ಅಂದ್ರೆ ಮಾತುಕತೆ ತುಂಬಾನೇ ಮುಖ್ಯ ಆಗುತ್ತೆ. ಸರಿ, ಈಗ ನಮ್ಮ ಗಮನವನ್ನ ನಮ್ಮ ವೈಯಕ್ತಿಕ ಜೀವನ ಅಂದ್ರೆ ಫ್ಯಾಮಿಲಿ ಲೈಫ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಕಡೆಗೆ ನೋಡೋಣ. ಈ ವರ್ಷ ಕೌಟುಂಬಿಕ ಜೀವನದಲ್ಲಿ ನಮ್ಮ ಗಮನ ಹೆಚ್ಚು ಬೇಕಾಗತ್ತೆ. ಮನೆಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗತ್ತೆ, ಜೊತೆಗೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ. ಈ ಸಮಯದಲ್ಲಿ ತಾಳ್ಮೆ ಮತ್ತೆ ಸೇವಾ ಮನೋಭಾವ ಬೆಳೆಸ್ಕೊಂಡ್ರೆ ಎಲ್ಲವೂ ಸುಲಭ ಆಗತ್ತೆ. ಆರೋಗ್ಯದ ವಿಷಯಕ್ಕೆ ಬಂದ್ರೆ ವಿಶೇಷವಾಗಿ ಮೆಂಟಲ್ ಹೆಲ್ತ್ ಈ ವರ್ಷದ ಫೋಕಸ್ ಆಗಿರುತ್ತೆ. ಗ್ರಹಗಳ ಸ್ಥಿತಿಯಿಂದ ನಿದ್ದೆ ಸರಿಯಾಗಿ ಬರದೇ ಇರೋದು, ಆತಂಕ, ಮೆಂಟಲ್ ಸ್ಟ್ರೆಸ್ ಈ ಥರದ ಸವಾಲ್ಗಳು ಎದುರಾಗಬಹುದು. ಆದ್ರೆ ಅದಕ್ಕೆ ಪರಿಹಾರಗಳೂ ಇವೆ. ಈ ಸ್ಲೈಡ್ ಅದನ್ನೇ ಅದ್ಭುತವಾಗಿ ಹೇಳುತ್ತೆ. ಪ್ರಾಣಾಯಾಮ, ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡೋದು, ಊಟದಲ್ಲಿ ಉಪ್ಪು ಕಡಿಮೆ ಮಾಡೋದು, ಹಾಗೆ ಸೋಮವಾರ ಉಪವಾಸ ಇರೋದು, ಈ ಥರದ ಸರಳ ಅಭ್ಯಾಸಗಳಿದೆಯಲ್ಲ, ಇವು ಆ ಸಂಭಾವ್ಯ ಆರೋಗ್ಯ ಸಮಸ್ಯೆಗಳನ್ನ ಬ್ಯಾಲೆನ್ಸ್ ಮಾಡೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗಾದ್ರೆ
ಈ ಗ್ರಹಗಳ ಶಕ್ತಿಯನ್ನ ನಾವು ಪಾಸಿಟಿವ್ ಆಗಿ ಹೇಗೆ ನಿಭಾಯಿಸಬಹುದು? ಅದಕ್ಕೆ ಕೆಲವು ಶಕ್ತಿಯುತ ಪರಿಹಾರಗಳೂ ಇವೆ. ಬನ್ನಿ ನೋಡೋಣ. ಶನಿಯ ತೀವ್ರವಾದ ಪ್ರಭಾವವನ್ನು ಮ್ಯಾನೇಜ್ ಮಾಡೋಕೆ ಈ ಸಿಂಪಲ್ ಆದ ವಾರದ ಪೂಜೆ ತುಂಬಾನೇ ಸಹಾಯ ಮಾಡುತ್ತೆ. ಪ್ರತಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಅಂತ 108 ಬಾರಿ ಜಪ ಮಾಡಿದ್ರೆ ಶಿಸ್ತು ಹೆಚ್ಚಾಗುತ್ತೆ, ಸವಾಲುಗಳು ಕೂಡ ಕಡಿಮೆಯಾಗುತ್ತೆ. ಇನ್ನು ಗುರುವಿನ ರಕ್ಷಣಾತ್ಮಕ ಬಲವನ್ನ ಹೆಚ್ಚಿಸ್ಕೊಳ್ಳೋಕೆ ಪ್ರತಿ ಗುರುವಾರ ಹಳದಿ ಬಟ್ಟೆ ಧರಿಸಿ ಕಡ್ಲೆಕಾಳನ್ನ ದಾನ ಮಾಡೋದು ಮತ್ತು ವಿಷ್ಣು ಸಹಸ್ರನಾಮ ಪಠಣ ಮಾಡೋದು ತುಂಬಾನೇ ಒಳ್ಳೆಯದು. ಇದರಿಂದ ದೈವಾನುಗ್ರಹ ಸಿಗುತ್ತೆ, ಅವಕಾಶಗಳು ಹೆಚ್ಚಾಗುತ್ತೆ. ರತ್ನಗಳ ಬಗ್ಗೆ ಒಂದು ಸಣ್ಣ ಆದರೆ ತುಂಬಾನೇ ಮುಖ್ಯವಾದ ಮಾತು: ಹಳದಿ ಪುಷ್ಯರಾಗ ಅಥವಾ ಅಮೆಥಿಸ್ಟ್ ಹಾಕೋಬೋದು ಅಂತ ಹೇಳಲಾಗತ್ತೆ. ಆದರೆ ವೈಯಕ್ತಿಕವಾಗಿ ಜಾತಕವನ್ನ ಸಂಪೂರ್ಣವಾಗಿ ತೋರಿಸದೆ ಯಾರೋ ಹೇಳಿದ್ರು ಅಂತ ಯಾವತ್ತೂ ಯಾವುದೇ ರತ್ನವನ್ನ ಧರಿಸಬಾರದು. ಇದು ತುಂಬಾ ಮುಖ್ಯ. ಸರಿ, ಈ ಎಲ್ಲ ಪರೀಕ್ಷೆಗಳು, ಅವಕಾಶಗಳು ಎಲ್ಲವನ್ನೂ ನೋಡಿದ ಮೇಲೆ 2026ನೇ ವರ್ಷದಿಂದ ನಾವು ಕಲಿಯಬೇಕಾದ ಅಂತಿಮ ಪಾಠವಾದರೂ ಏನು? ನೋಡಿ, ಯಶಸ್ಸಿನ ಸೂತ್ರ ಇಲ್ಲಿದೆ. ಇದು ಸರಳ ಅನಿಸಿದ್ರೂ ತುಂಬಾನೇ ಆಳವಾದ ಅರ್ಥ ಹೊಂದಿದೆ. ತಾಳ್ಮೆ ಜೊತೆಗೆ ಧರ್ಮ ಮಾರ್ಗ ಅಂದ್ರೆ ನ್ಯಾಯಯುತವಾದ ನಡವಳಿಕೆ ಮತ್ತೆ ಸೇವಾ ಮನೋಭಾವ, ಈ ಮೂರನ್ನ ನಾವು ಅಳವಡಿಸ್ಕೊಂಡ್ರೆ ಸಾಕು, ಎಂಥ ಸವಾಲುಗಳನ್ನು ಗೆಲುವುಗಳಾಗಿ ಬದಲಾಯಿಸಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಅನ್ನೋದು ಕರ್ಮದ ಪಾಠಗಳನ್ನ ಕಲಿಸುವ ಮತ್ತು ಆಧ್ಯಾತ್ಮಿಕವಾಗಿ ನಮ್ಮನ್ನ ಬೆಳೆಸೋ ವರ್ಷ. ಇಲ್ಲಿ ನಾವು ಹಿಂದೆ ಮಾಡಿದ ಕೆಲಸಗಳಿಗೆ ತಕ್ಕ ಫಲ ಸಿಗುತ್ತೆ. ಹಾಗೆ ನಾವು ಮಾಡೋ ನಿಸ್ವಾರ್ಥ ಸೇವೆ ಕಷ್ಟದ ಪರೀಕ್ಷೆಗಳ ತೀವ್ರತೆಯನ್ನ ಕಡಿಮೆ ಮಾಡುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ: ಈ ಪರೀಕ್ಷೆಯ ವರ್ಷವನ್ನ ತಮ್ಮ ಜೀವನದ ಶ್ರೇಷ್ಠ ಬೆಳವಣಿಗೆಯ ವರ್ಷವಾಗಿ ಹೇಗೆ ಪರಿವರ್ತಿಸ್ಕೊಳ್ತಾರೆ ಅನ್ನೋದಿದೆಯಲ್ಲ, ಆ ಶಕ್ತಿ ಮತ್ತು ಜವಾಬ್ದಾರಿ ಎರಡೂ ಪ್ರತಿಯೊಬ್ಬರ ಕೈಯಲ್ಲೇ ಇರುತ್ತೆ.